ಕೊಟ್ಟಿದ್ದಾರೆ. ಅದರಿಂದ ಅದನ್ನು ನಾವು ಹೇಗೆ ತಡೆಯಬಹುದು, 100ಕ್ಕೆ 100 ನಾವು ತರಲಿಕ್ಕೆ ಪ್ರಯತ್ನವನ್ನು ಪಡಬೇಕು. ನಿಮ್ಮ ಹತ್ರ ಸಿಬ್ಬಂದಿಗಳ ಕೊರತೆ ಇದೆ, ಅದು ಒಪ್ತೇವೆ ನಾವು, ತೊಂದರೆ ಇಲ್ಲ. ಆದ್ರೆ ಅಲ್ಲಲ್ಲಿ ಬೋರ್ಡ್ಗಳನ್ನು ಹಾಕಿ ಕೇಸ್ ಹಾಕುವಾಗ, ಈಗ ಅಕ್ಷಯ್ ಹೇಳಿದಾಗೆ ಕೇಸ್ ಹಾಕುವಾಗ ಬಾಕಿ ಕೇಸ್ ಹಾಕುವುದನ್ನು ಬಿಟ್ಟು ಇದಕ್ಕೆ ಕೇಸ್ ಹಾಕಿದ್ರೆ ಹಾಗೆ ನೋವೆಂಟ್ರಲ್ಲಿ ಅವರ ಮೇಲೆ ಕೇಸ್ ಹಾಕಿದ್ರು. ನಿಮ್ಗೆ ಎಷ್ಟು ಬೇಕಷ್ಟು ಕೇಸ್ಗಳು ಸಿಗ್ತವೆ. ಇದೊಂದು ಶಿಫ್ಟಿಂಗ್ ಮಾಡಬೇಕಾದ್ರೆ ನನಗೆ ಮಾಹಿತಿ ಕೊಡ್ಬೇಕು. ಇನ್ನೊಂದು, ನಮ್ಮ ಇನ್ನವರಿಲ್ ಇದರ ಹತ್ರ ಅಲ್ಲ, ನಿಶ್ಚಿತದ ಹತ್ತಿರ ಇಲ್ಲ, ಪಂಚಾಯತ್ನ ಹತ್ತಿರ ಒಂದು ನಮ್ಮ ಇವರು ರೋಟರಿ ಕ್ಲಬ್ನ ಟ್ರಕ್ಗಳು, ದೊಡ್ಡ ದೊಡ್ಡ ವಾಹನಗಳು, 12 ಟೈರ್ 16 ಟೈರ್ ಇರುವ ವಾಹನಗಳು ರಿಂಗ್ ರೋಡಿಂದ ಆಚೆ ಹೋಗ್ಬೋದು. ಅವ್ರು ಸುಮ್ಮನೆ ದೊಡ್ಡ ದೊಡ್ಡ ಲೋಡ್ ಮಾಡಿಕೊಂಡು ಅದರ ಒಳಗೆ ಬರ್ತಾರೆ. ಅದಕ್ಕೂ ಸಹ ಬಂದ ಕೂಡಲೇ ಅವರ ಮೇಲೆ ಅವರನ್ನು ವಾಪಸ್ ಕಳಿಸಬೇಕು, ಈಗ ಕೇಸ್ ಹಾಕಬೇಕು. ಈ ರೀತಿ ಮಾಡಬೇಕಾಗ್ತದೆ. ನೀವು ಕೇಸ್ ಹಾಕಿ. ಬಟ್ ಇದು ಮೇನ್ ನೋ ಎಂಟ್ರಿಯಲ್ಲಿ. ಯಾಕೆಂದ್ರೆ ನೋ ಎಂಟ್ರಿಯಲ್ಲಿ ಒಂದು 2-3 ವೆಹಿಕಲ್ ಹೋದಾಗ ಪಬ್ಲಿಕ್ ನ್ಯೂಸೆನ್ಸ್ ಆಗ್ತದೆ. ಪಬ್ಲಿಕ್ ಎದುರಿನಿಂದ ಬರುವವನಿಗೆ ಆಕ್ಸಿಡೆಂಟ್ಗೂ ಕಾರಣ ಆಗ್ತದೆ, ಮತ್ತೆ ಎದುರಿನಿಂದ ಬರುವವರಿಗೆ ಅಡಚಣೆ ಆಗ್ತದೆ. ಅದಕ್ಕೆ ಒಂದದು ಮೇನ್ ಆಗಿ ನೀವು ಅದರ ಬಗ್ಗೆ ಮಾಹಿತಿ ಕೊಡಬೇಕು. ಏನು ಮಾಡ್ತೇವೆ ನಾವು, ಏನ್ ಮಾಡ್ತೀವಿ ಅಂತ, ಎಷ್ಟು ದಿನದಲ್ಲಿ ಮಾಡ್ತೀವಿ, ಏನ್ ಮಾಡ್ಬೇಕು. ಅಲ್ಲಿ ಸಹ ಈಗ ಇವರು ಹೇಳಿದ್ರು, ವಿದ್ಯಾರ್ಥಿಯಲ್ಲಿ ಮಾಸ್ತಿಕಟ್ಟೆ ನಾವು ಅರ್ಧ ರೋಡ್ ಮಾಡಿದ್ದೇವೆ. ಪೇಪರ್ ಮಿಲ್ಲಿಂದ ಇಲ್ಲಿವರೆಗೆ ಒಂದು 5 ಕೋಟಿಯಲ್ಲಿ ಮಾಡಿದ್ದೇವೆ. ಸ್ವಲ್ಪ ನಮಗೆ ಮಾಡ್ಲಿಕ್ಕೆ ಆ ದಿನಗಳಲ್ಲಿ ಕಷ್ಟ ಆಯ್ತು. ಈಗ ಅದು ಕನಸಿನ ಕೂಸು. ಆದ್ರೆ ಆ ರಸ್ತೆಯಲ್ಲಿ ಸಹ ಈಗ ಮಾಸ್ತಿಕಟ್ಟೆಗೆ ನಾವು ಏನು ರಸ್ತೆ ಹಾಳಾಗಿದ್ದಕ್ಕೆ ಬ್ಯಾಚ್ ವರ್ಕ್ ಎಲ್ಲ ಆಗುವಂತ ಕೆಲಸಗಾರರನ್ನು ಪುರಸಭೆಗೆ ಸೂಚನೆ ಕೊಡ್ತೀನಿ, ಅವ್ರು ಮಾಡ್ತಾರೆ. ಈ ಅಲ್ಲಿ ಸಹ ಒಂದು ಒಳ್ಳೆಯ ಬೋರ್ಡ್ ಆಗಿದೆ. ಯಾಕೆಂದ್ರೆ ಬೆಳ್ತಂಗಡಿಗೆ ಮತ್ತೆ ಕಾರ್ಕಳಕ್ಕೆ PC ರೋಡ್ಗೆ ಹೋಗುವ ವಾಹನಗಳನ್ನು ಇಲ್ಲಿ ಹೋಗ್ಬೋದು ಅಂತ ಹೇಳಿಕೊಂಡು ಅಲ್ಲಿ ಸಹ ಒಂದು ಬೋರ್ಡ್ ಆಗಿದೆ. ಬಹುಶಃ ಪುರಸಭೆ ಆಗ್ತದ, ನೀವು ಅಂತ ನೋಡಿ ಅಂತದನ್ನ ಪುರಸಭೆ ಮತ್ತು ನೀವು ಒಟ್ಟು ಸೇರಿಕೊಂಡು ಒಂದು ಅಲ್ಲಿ ಸಹ ಒಂದು ಬೋರ್ಡ್ ಆಗಿದೆ, ಹೋಗುವಂತ ವಾಹನಗಳು. ಮತ್ತೆ ಇಲ್ಲಿ ಬರುವಂತ ನಿಂದವರಲ್ಲಿ ತಿರುಗಿ ಕಾರ್ಕಳಕ್ಕೆ ಹೋಗೋದು, ಇಲ್ಲಿಂದಲೂ ಸಹ ಹೋಗ್ಬೋದು. ಯಾಕೆಂದ್ರೆ ದೊಡ್ಡ ದೊಡ್ಡ ವಾಹನಗಳು ಮತ್ತು ಹೆಚ್ಚು ವಾಹನಗಳು ಸುಮ್ಮನೆ ಬೆಳ್ತಂಗಡಿಗೆ, BC ರೋಡ್ಗೆ, ಆ ಮಾವಿನ ಕಾಲೇಜಿಗೆ ಹೋಗೋರಲ್ಲಿ ಇಲ್ಲಿ ಮೂಡಬಿದ್ರೆ ಸಿಟಿಗೆ ಬರುವ ಅಗತ್ಯವೇ ಇಲ್ಲ. ಅಂತದನ್ನು ಹೇಗೆ ತಡೆಯಬಹುದು, ಇದರ ಬಗ್ಗೆ ನೀವು ಒಂದು ಮಾಹಿತಿಗಳನ್ನ ಕೊಡಬೇಕು. ಮತ್ತೆ ನೀವೇ ಒಂದು ಸಭೆಯನ್ನು ಮಾಡಬೇಕು. ಟ್ರಾಫಿಕ್ ಏನಂತ ಕೇಳಿದ್ರೆ, ಯಾರನ್ನು ಕರೆದು ನೀವು ಮಾಡಬೇಕು, ಸಭೆ ಮಾಡಿ. ಯಾರನ್ನು ಕರೀಬೇಕು, ಪುರಸಭೆಯನ್ನು ಕರೀಬೇಕಾ, ಕೊಟ್ಟ ಸಮೇತ ಹಲವಾರು ಕೊಟ್ಟ ಸಮೇತ ನಿಮಗೆ ಅಲ್ಲಿ ಕೊಟ್ಟಿದ್ದಾರೆ. ಮತ್ತೊಂದು 1000 ಪಿಲ್ಲರ್ ಹತ್ತಿರ ಆಚೆಯಿಂದ ಬರುವ ಗಾಡಿ, ಈಚೆಯಿಂದ ಹೋಗುವ ಗಾಡಿ ಯಾರೂ ಕಾಣೋದಿಲ್ಲ. ಇಲ್ಲೊಂದು ಮೊದಲು ಮಿರಾರ್ ಇತ್ತು ಅಂತ, ಆ ಮಿರಾರ್ ಅನ್ನೋದು ಆಗಿಸುವಂತ ವ್ಯವಸ್ಥೆಯನ್ನು ಮಾಡಬೇಕು ಪುರಸಭೆಯಿಂದ. ಕೂಡಲೇ ಮಿರಾರಲ್ಲಿ ಕಾಣ್ತದೆ, ಮಿರಾರ್ ಒಂದು ಹಾಕುವಂತ ವ್ಯವಸ್ಥೆಯನ್ನು ಮಾಡಬೇಕು. ಹಾಗೇನೆ ಹಲವಾರು ಅಲ್ಲಿ ನಿಮಗೆ ಕೊಟ್ಟಿದ್ದಾರೆ, ಪ್ರತಿ ಒಂದನ್ನು ಕೊಟ್ಟಿದ್ದಾರೆ. ಆಚೆಯಿಂದ ಬರುವವರೆಲ್ಲ ರೈಟ್ ಇಂದಲೇ ಹೋಗ್ತಾರೆ ಅಂತ, ಈಚೆಯಿಂದ ಬರುವವರು ನಿಜವಾಗಿ ಲೆಫ್ಟ್ ಇಂದ ಬರುವ ಸೈಡ್ ಇಂದ ಆಚೆಯಿಂದ ಬರುವವರು ಹೋಗ್ತಾರೆ. ಭಾರಿ ಅದು ಪ್ರಾಬ್ಲಮ್ ಇದ್ದದಕ್ಕೆ ನಾನು ರಾತ್ರಿ ಹಗಲಾಗುವಾಗ ಸ್ಟೇಷನ್ ಬಿಲ್ಡಿಂಗ್ ಅನ್ನು ಡೆಮಾಲಿಷ್ ಮಾಡಿಸಿದ್ದೀನಿ. ಗೊತ್ತಿರ್ಬೋದು, ಪರ್ಮಿಷನ್ ಸಿಕ್ಕಿರಲಿಲ್ಲ ನನಗೆ. ನಾನಲ್ಲಿ ಯಾರಿಗೆ ಕೊಡ್ಬೇಕು ಅವರಿಗೆ ಲೆಟರ್ ಕೊಟ್ಟು ಇದನ್ನು ತೆಗಿದ್ದೇನೆ. ಯಾಕಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತ. ಪರ್ಮಿಷನ್ ಕೇಳಬೇಕಂದ್ರೆ ಇವತ್ತಿನವರೆಗೂ ಸಿಗುತ್ತಿಲ್ಲ. ಹಾಗಾಗಿ ಅಲ್ಲಿ ನನಗೆ ಚೀಫ್ ಆಫೀಸರ್ ಹತ್ರ ಮಾತಾಡಿದೆ. ಸಣ್ಣ 1 ಮೀಟರ್ 1.5 ಮೀಟರ್ ಸಣ್ಣ ಡಿವೈಡರ್, ಆಗ ಅವರು ಈಚೆ ಬಂದು ಈಚೆಯಿಂದ ಹೋಗ್ತಾರೆ, ಆಚೆಯಿಂದ ಆಚೆಯಿಂದ ಹೋಗ್ತಾರೆ. ಹಾಗೆ ಮಾಡ್ಲಿಕ್ಕೆ ಆಗ್ತದೆ ಅಂತ ಚೀಫ್ ಆಫೀಸರ್ಗೆ ಈಗ ನಾನು ಹೇಳಿದ್ದೇನೆ. ಅವರು ಇಂಜಿನಿಯರ್ ಕರೆದಲ್ಲಿ ನಿಮ್ಮನ್ನು ಸಹ, ಪೊಲೀಸ್ ಇಲ್ಲ ಅವರನ್ನು ಸಹ ನಿಮ್ಮನ್ನು ಕರೆದು ಅವರಲ್ಲಿ ಒಂದು ಹೋಗಿ ಒಂದು ಸಣ್ಣ 1/2 ಮೀಟರ್ ಇದ್ದು ಸಣ್ಣ ಸ್ಮಾಲ್ 1.5 ಮೀಟರ್ ಉದ್ದವ 2 ಮೀಟರ್ ಉದ್ದದ್ದು ಹೀಗೆ ಕೊಟ್ಟರೆ ಈಗ ಬಂದು ಹೋಗ್ತಾರೆ. ಆಚೆಯಿಂದ ಬರೋ ನೇರ, ಈಚೆಯಿಂದ ಬರೋ ಲೆಫ್ಟ್ ಅಲ್ಲಿ ಹೋಗ್ತಾರೆ. ಮತ್ತೆ ರೈಟ್ಗೆ ತೆಕ್ಕೊಳ್ಳೋದು ರೈಟ್ಗೆ ತೆಕ್ಕೊಳ್ತಾರೆ. ಏನು ಹೇಗೆ ಮಾಡ್ಬೋದು ಅಂತ ನೀವು ಡೈರೆಕ್ಷನ್ ಕೊಡ್ಬೇಕು ಅವರಿಗೆ. ನೀವು ಸಹ ಪೊಲೀಸ್ ಇಲಾಖೆ ಡೈರೆಕ್ಷನ್ ಕೊಡ್ಬೇಕು. ಅದನ್ನು ಮಾಡ್ಬೇಕಂತ ಅಗತ್ಯ ಇದೆ. ಅನುಭವ ಇರ್ಬೋದು, ಸ್ಪಷ್ಟವಾದ ಮಾಹಿತಿ ಕೊಡಬೇಕು, ಮತ್ತೆ ಹಾಗೆ ಮಾಡ್ಬೇಕು. ನಿಮಗೆ ನೆಕ್ಸ್ಟ್ ಪುರಸಭೆಯವರನ್ನ ಒಟ್ಟಿಗೆ ಸೇರಿಸಿಕೊಂಡು ನಿಮಗೆ ಮಾಡ್ಲಿಕ್ಕೆ ಕಷ್ಟ ಏನಂತಂದಿದ್ರೆ ನಮ್ಮ ಹೇಳಿ, ನಾವೇನಾದ್ರೂ ಯಾರ ಸಂಘ ಸಂಸ್ಥೆಗಳಿಂದ ಅದಕ್ಕೆ ಪರಿಹಾರವನ್ನು ಕೊಡುವಂತ ಅಥವಾ ಸಹಾಯ ಮಾಡುವಂತ ವ್ಯವಸ್ಥೆಯನ್ನು ಮಾಡ್ತೇವೆ. ಒಂದು. ಇನ್ನೊಂದು KSRTC ಮೇಡಮ್, ನೀವು ಇದ್ದೀರಿ, KSRTC ಬಸ್ಸುಗಳು ಎಷ್ಟು ಬಸ್ಸುಗಳು ಮೂಡುಬಿದ್ರೆಗೆ ಬರ್ತವೆ ಇಲ್ಲಿ? ಫೋನ್ ಕೊಡಿ. ಅಸಿಸ್ಟೆಂಟ್ ಟ್ರಾಫಿಕ್ ಮ್ಯಾನೇಜರ್ ನಿರ್ಮಲಾ ಅಂತ ಬಂದಿದ್ದೀನಿ, ಮಂಗಳೂರು ಡಿವಿಷನ್ ಇಂದ. ಸೊ ನಾವು ಮೂಡುಬಿದ್ರೆಗೆ ಟೋಟಲ್ ನಮ್ಮ KSRTC ವತಿಯಿಂದ 50 ಟ್ರಿಪ್ಸ್ ಟೋಟಲ್, ಹೋಗೋದು ಬರೋದು ಎಲ್ಲ ಸೇರಿ. ಆಮೇಲೆ ಹಾಗೇನೆ ಔಟ್ ಡಿವಿಷನ್ ಬ್ಯಾಂಗ್ಳೂರು, ಕಾರ್ಕಳ, ಬ್ಯಾಂಗ್ಳೂರಿಂದ ಉಡುಪಿ ಕುಂದಾಪುರ ಕಡೆಗೆ, ಹಾಗೇನೆ ಕಾರ್ಕಳದಿಂದ ಮಂಗಳೂರು ಕಡೆಗೆ, ಹಾಗೇನೆ ಉಡುಪಿ ಕುಂದಾಪುರ ಕಡೆಯಿಂದ ಬ್ಯಾಂಗ್ಳೂರು, ಚಿಕ್ಕಮಗಳೂರು ಕಡೆಗೆ, ಧರ್ಮಸ್ಥಳ ಕಡೆಗೆ ಎಲ್ಲ ಸೇರಿ 50 ಟ್ರಿಪ್ಸ್ ನಮ್ದು KSRTC ಆಪರೇಟ್ ಆಗುತ್ತೆ ಸರ್. ಹಾಗೇನೆ NW, KRTC, KKRTC ಮತ್ತೆ ಔಟ್ ಡಿವಿಷನ್ ಎಲ್ಲ ಸೇರಿ ಟೋಟಲ್ 37 ಔಟ್ ಡಿವಿಷನ್ ಆಗುತ್ತೆ. ಟೋಟಲ್ ಒಂದು 87 ಟ್ರಿಪ್ಸ್ 1 ಡೇಗೆ ಆಪರೇಟ್ ಆಗ್ತಾ ಇದೆ ಸರ್. ನಮ್ದು ಪ್ರೆಸೆಂಟ್ಲಿ ಸರ್ ರಾಜೀವ್ ಗಾಂಧಿ ಕಾಂಪ್ಲೆಕ್ಸ್ ಅಲ್ಲಿ ಇರೋದು ಒಂದು TC ಪಾಯಿಂಟ್ ಅಲ್ಲಿ ನಮ್ಮ ಟ್ರಾಫಿಕ್ ಕಂಟ್ರೋಲರ್ ಬೆಳಗ್ಗೆಯಿಂದ ಈವ್ನಿಂಗ್ ವರೆಗೆ ಜನರಲ್ ಶಿಫ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಸರ್.
ಹಾಕ್ಬಿಟ್ಟು ಒಂದು ಪ್ಲೇಸ್ ನಿಗದಿಪಡಿಸಿ ಕೊಡಿ ಅನ್ನೋದನ್ನ ಕೇಳಿದೀವಿ ಸರ್. ನಿಂದ ಬರುವ ಬಸ್ಗಳಲ್ಲಿ ರಾಜೀವ್ ಗಾಂಧಿ ಕಾಂಪ್ಲೆಕ್ಸ್ ನಂತರ ವ್ಯವಸ್ಥಿತ ರೀತಿಯಲ್ಲಿ ನಿಲ್ಲಬೇಕು. ನಿಲ್ಲುವುದರಿಂದ ಮಾರ್ಗದ ಮಧ್ಯದಲ್ಲಿ ನಿಲ್ಲುವುದಲ್ಲ, ಹೌದು. ವ್ಯವಸ್ಥಿತ ರೀತಿಯಲ್ಲಿ ಬೇಕಾದ್ರೆ ಅದಕ್ಕೆ ಮಾರ್ಕ್ ಮಾಡಿ ಹಾ, ಸರ್. ಕೊಡುವಂತ ವ್ಯವಸ್ಥೆ ಮಾಡೋದು. ಹಾ, ಆ ಸರ್. ಮಾರ್ಕ್ ಅಲ್ಲಿ ಹೋಗಿ ನಿಲ್ಬೇಕು. Yes. ಮಾರ್ಕ್ ಮಧ್ಯದಲ್ಲಿ ಬಂದು ನಿಲ್ಲುವುದು ಸಾರ್ವಜನಿಕ ತೊಂದರೆ ಆಗೋದು ಆಗಬಾರ್ದು. ಎರಡನೇ ಆಚೆಯಿಂದ ಬರುವ ಬಸ್ಗಳೆಲ್ಲ ಹಾ, ಸರ್. ನೀವು ನಮ್ಮ ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಾವು ಮಾತಾಡ್ತಿದ್ದೇವೆ, ಹಾ, ಸರ್. ಈಗಾಗಲೇ ಇಂಟರ್ಲಾಕ್ ಆಗಿದೆಯಲ್ಲ ನಾವು ಇಲ್ಲಿ ನಮ್ಮ ಪಂಚಾಯತ್ನ ಎದುರುಗಡೆ, ಹಾ, ಸರ್. ಅಲ್ಲಿ ಎಲ್ಲಾದ್ರೂ ನಿಲ್ಲುವಂತ ವ್ಯವಸ್ಥೆ ನಾವು ಬಸ್ ಏನೇ ಮಾಡಬೇಕು ಅಂತ ಇದ್ದೇವೆ. ಹಾ, ಸರ್. ಈಗಾಗಲೇ ಮಾರ್ಕೆಟ್ ಆದಷ್ಟು ಬೇಗ ಶಿಫ್ಟ್ ಆಗುವುದರಿಂದ ಅಲ್ಲಿ ಬಂದ ಗಾಡಿಗಳನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿ ಅವರಿಗೆ ಪಾರ್ಕಿಂಗ್ ಕೊಟ್ಟು ಅಲ್ಲಿ ಮಾಡುವಂತ ವ್ಯವಸ್ಥೆಯನ್ನು ಮಾಡಬೇಕು. ಈಗ ಅಷ್ಟರ ತನಕ ಆದ್ರೂ ನೀವು ಎಲ್ಲಿ ಸೈಡ್ ನೋಡಿ, ನಾವು ಆ ಸರ್ಕಲ್ ಉಂಟಲ್ಲ ಒಂದು ಸಣ್ಣ ನಿಶ್ಚಿತ ಸರ್ಕಲ್, ಅಲ್ಲಿಂದ ಮುಂದೆ ಬಂದು ನಿಲ್ಲಕ್ಕೆ ನಿಂದು ಇಳಿಸಿ ಹೋಗ್ಬೋದು, ಸೈಡ್ ಅಲ್ಲಿ ನಿಲ್ಲಿಸಿ ಅದನ್ನು ಪುನಃ ಅಲ್ಲಿಗೆ ಒಳಗೆ ತೆಗೆದುಕೊಂಡು ರಾಜೀವ್ ಗಾಂಧಿ ಕಾಂಪ್ಲೆಕ್ಸ್ ಹೋಗ್ಬೇಕು ಅಂತ ಅವಶ್ಯಕತೆ ಇಲ್ಲ. ಒಂದು. ಎರಡನೇದು, ಯಾವ ಬಸ್ ನೀವು ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು ಆ ಬಸ್ಗಳೆಲ್ಲ ಬಸ್ ಸ್ಟ್ಯಾಂಡ್ಗೆ ಹೋಗ್ಲೇಬೇಕು. ಬರುವಾಗಲೂ ಬಸ್ ಸ್ಟ್ಯಾಂಡ್ಗೆ ಹೋಗಿ ಕೆಳಗೆ ಬರಬೇಕು. Yes. ಅದನ್ನ ನಾವು ಅದನ್ನು ಸ್ಟ್ರಿಕ್ಟ್ಲಿ ನೀವು ಮಾಡಬೇಕು. ಮಾಡದಿದ್ರೆ ಖಂಡಿತವಾಗಿ ಅಂತ ಕಂಡಕ್ಟರ್ ಅಥವಾ ಡ್ರೈವರ್ ಮೇಲೆ ನೀವು ಕ್ರಮ ತಗೊಳ್ಬೇಕು. Yes. ನಾವು ದೂರುಗಳು ಕೊಟ್ಟರೆ ಅಂತ ಡ್ರೈವರ್ ಅಥವಾ ಕಂಡಕ್ಟರ್ ಯಾವ ಬಸ್ ಅಲ್ಲಿ ಹೋಗ್ತಾ ಇಲ್ಲ ಬರ್ತಾ ಇಲ್ಲ ಅಂತ ದೂರು ಬಂದ್ರೆ ಅದರ ಬಗ್ಗೆ ನೀವು ನಿಷ್ಪಕ್ಷವಾಗಿ ಕ್ರಮ ತಗೊಳ್ಬೇಕು. Yes. ನಾವು ನಮ್ಮ ಟ್ರಾಫಿಕ್ ಕಂಟ್ರೋಲರ್ಗೂ ಅಲ್ಲಿ ಬರೋ ಬಸ್ಗಳು ಈಗ ಡಿವಿಷನ್ ಬರ್ತಾರೆ, ಅದು ಅವ್ರ ಕಾರ್ಪೊರೇಷನ್ ಅವ್ರದ್ದು ಬರ್ತಾರೆ, ಎಲ್ಲ ಕ್ರೂಗಳಿಗೂ ಯಾವ ಬಸ್ ಬಸ್ ಸ್ಟ್ಯಾಂಡ್ಗೆ ಹೋಗ್ಲಿಕ್ಕಿಲ್ವ ನಿಮಗೆ? ಅಲ್ಲಿ ಹೋದ್ರೆ ಅಲ್ಲಿಂದಲೇ ಬರ್ಬೇಕು. ನೀವು ಸ್ವಲ್ಪ ಹತ್ತಿರ ಸಾರಿ ಹಾಗೆ ಮಾಡು. ಇನ್ನೇನು ಬೇರೆ ಮಾಹಿತಿ? ಮತ್ತೆ ಇನ್ನೊಂದು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ಲಿಕ್ಕೆ ನಾವೆಲ್ಲ ಶಿಸ್ತಿ ಕೊಡಿ.